ನನ್ನ ಮಗನೇ ವಾಸೆ ಎಂತ ನಾನಾಗಲಿ ಇವತ್ತು ನಮ್ಮ ಪ್ರವೀಣೆ ವಾಸೆ ಒಂದಿಟ್ಟು ಹೊಟ್ಟೆ ನೋಯ್ತೈತೆ ಕಣಮ್ಮ ತಲೆ ನೋಯ್ತೈತೆ ಕಣಮ್ಮ ಅಂತ ಒಂದು ದಿವಸ ಹೇಳ್ದಾಗ ಹೋಗನ್ ನಡಿಯಮ್ಮ ಆಸ್ಪತ್ರೆಗೆ ಅಂತ ಕರ್ಕೊಂಡದೆ ಹೋಗನು ಹೊಟ್ಟೆ ನೋವು ಅಂದ್ರೆ ಹೊಟ್ಟೆ ನೋವು ಹೋಗತ್ತ ಇವಳು ಸುಗುಣಿ 2 ದಿನ ಹೊಟ್ಟೆ ನೋವು ಅಂದ್ರೂ ಬಾರಮ್ಮ ಆಸ್ಪತ್ರೆಗೆ ಹೋಗೋಣ ಅಂತ ಕರೆದಿಲ್ಲ ನಮ್ಮ ಪ್ರವೀಣೆ ವಾಸೆ ಎಂತ ನಾನಾಗಲಿ ನಡಿಯಮ್ಮ ಹೋಗೋಣ ಬಂದು ಪಾಪ ನಾನು 2-3 ದಿನ ಬೋಲ್ ಹೊಟ್ಟೆ ನೋವು ಯಾಕನ ಅಯ್ಯಪ್ಪ ಹೊಟ್ಟೆ ನೋವು ಅಂದ್ರೆ ಹೊಟ್ಟೆ ನೋವು ಫೋನನ್ನು ಮಾಡಿಸ್ತೀನಿ ಬಾರಪ್ಪ ಟೌನಾಗ ಬರ್ತೀನಿ ಆಸ್ಪತ್ರೆಗೆ ಹೋಗೋಣ ಅಂತ ಸುಗುಣ 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 ಯಾಕಮ್ಮ ಯಾಕೆ ಹೇಳ ಒಂದು ಸಣ್ಣ ಮನಿಕೆ ಹೋಗತ್ತ ಅಯ್ಯ ದೇವ್ರೇ ಸುಮ್ಮ ಕುಕ್ಕಂತೀಯ ಅಮ್ಮ ತಿರ್ಗಿ ಸುಗುಣ ಸುಗುಣ ಅಂತೀಯ ಆ ಕಾಯಿಲೆ ವಾಸಿ ಆಗ್ಬೇಕಂದ್ರೆ ಒಂದು ಸಣ್ಣ ಮಾತ್ರ ನುಂಗ್ಬೇಕು ಮನಿಕೆ ಬೇಕು ನೀನು ಅಲ್ಲ ಕಣೆ ಪ್ರವಿಗನ ಫೋನ್ ಮಾಡಿ ಹೊಟ್ಟೋಯ್ತೈತೆ ಆಸ್ಪತ್ರೆಗೆ ಹೋಗ್ತೀನಿ ಬತ್ತನಲ್ಲಿ ಟೌನ್ನಾಗ ಹೋಗ್ತೀನಿ ಯಪ್ಪ ನನಗಂತ ತಡ್ಕೊಂಬಕ್ಕಾಗಲ್ಲ ಕಣೆ ಬೋಲ್ ಹೊಟ್ಟೆ ನೋವು ಅಂದ್ರೆ ಹೊಟ್ಟೆ ನೋವು ಅಯ್ಯಪ್ಪ ತಡ್ಕೊಂಬಕ್ಕಾಗ್ತಿಲ್ಲ ಸಖತ್ತು ಹೊಟ್ಟೆ ನೋಯ್ತಾ ಐತೆ ಅದಕ್ಕೆ ನಮ್ಮ ಪ್ರವಿ ಒಂದೇನು ಹೊಟ್ಟೆ ನೋವು ಒಂದೆಡ್ಗೆ ಯಮ್ಮ ಬಾರಮ್ಮ ಆಸ್ಪತ್ರೆಗೆ ಹೋಗೋಣ ಅಂತ ಕರ್ಕೊಂಡು ಹೋಗ್ಬಿಡೋಣ ಫೋನನ್ನು ಮಾಡಿಕೊಡೆ ಹೋಗು ನಾನು ಅವನಿಗೆ ಫೋನ್ ಮಾಡಾನಿ ಅಕ್ಕ ಎಂತ ಹೇಳಿ ಅವನೇನೆ ಹೆಂಗೈದ್ರ ಏನು ಇದಿರೋ ಇಲ್ವೋ ಸತ್ತೈದ್ರೋ ಬದುಕೈದ್ರೋ ಅಂತಲೇನೆ ಒಂದು ದಿವ್ಸಕ್ಕೂ ಫೋನ್ ಮಾಡಲ್ಲ ಅವನು ಅಕ್ಕ ಎಂತ ಹೇಳಿ ನಾನು ಅವನಿಗೆ ಫೋನ್ ಮಾಡಾನಿ ಇಲ್ಲಮ್ಮ ತಾಯಿ ನಾನು ಫೋನ್ ಮಾಡಲ್ಲ ಆಸ್ಪತ್ರೆ ಕರ್ಕೊಂಡು ಹೋಗ್ಬತ್ನಿ ಸುಮ್ಕಿರು ಅಯ್ಯೋ ನೋಡು ಅದಕ್ಕೆ ಮತ್ತೆ ನಾವು ಯೋಟ್ ನೋಡ್ಕೊಂಡ್ರು ಅಲ್ಲೇ ಮಗ ಅಂತೀಯ ನೀನು ಯೋಟಾಗಲಿ ನಿನ್ನ ಮಗನ ಮೇಲೆ ಆಸೆ ಹೇಳು ಅಲ್ಲ ನನಗೆ ಎಂತ ಆಸೆನ ಕುಣ್ಣಮ್ಮ ತಿನ್ನಮ್ಮ ಅಂತ ಹೇಳಿ ನೀನು ಕೇಳಿದ್ದೆ ಮಾಡಿಕೊಂಡು ಗನ್ವಾಗಿ ನೋಡ್ಕೊಂಡ್ರು ಆಲೆ ನಮ್ಮ ಪ್ರವಿ ಅಂತೀಯ ಅದಕ್ಕೆ ಮತ್ತೆ ಹೇಳು ಯೋಟ್ ನೋಡ್ಕೊಂಡ್ರು ಆಸೆ ಇಲ್ದಾರು ಹೆಣ್ಮಕ್ಳು ನೋಟೆ ಆಗಲಿ ನಂಬಲ್ಲ ಗಂಡು ಮಕ್ಳ ಮೇಲೆ ಆಸೆ ಅಂತ ಹೇಳೋದು ನಿನಗೆ ಗಂಡು ಮಗ ಅಂತ ಹೇಳಿ ಅವನ ಮೇಲೆ ಆಸೆ ನಾವು ಆಲೆ ನೋಡಿದೀವಿ ನಿನ್ನ ಆಲೆ ಭಾಳ ದಿಸ್ತೀನಿ ಅವಾಗಿಂದನೂ ಹಂಗೇನಿ ನಮ್ಮನ್ನ ಹೆಣ್ಣು ಹುಡುಗರು ಅಂತ ನೀನು ಸ್ಯಾನೆ ಇಷ್ಟಪಡಲ್ಲ ಗಂಡು ಹುಡುಗರು ಗಂಡು ಮಗ ಅಂತ ಹೇಳಿ ಅವನ್ನೇ ಜಾಸ್ತಿ ಇಷ್ಟಪಡ್ತೀಯ ನಾನು ನೋಡೇನಿ ಅದೇ ಫೋನ್ ಮಾಡುವಂತೆಲ್ಲಮ್ಮ ಅವನಿಗೆ ನಾನು ಮಾಡಲ್ಲಮ್ಮ ತಾಯಿ ಆಸ್ಪತ್ರೆಗೆ ಹೋಗ್ಬೇಕಣೆ ಆಸ್ಪತ್ರೆಗೆ ಹೋಗ್ಲಿಲ್ಲ ಅಂತಂದರೆ ಹೊಟ್ಟೆ ನೋವು ಕಡಿಮೆ ಆಗಲ್ಲ ಕಣೆ ಸುಗುಣ ಅದಕ್ಕಾಗಿನ ನಾನೇನೇನು ಅವನ ಮೇಲೆ ಇವನ ಮೇಲೆ ಅಂಬೋದೇನಿಲ್ಲ ಅಲ್ಲ ಅವನು ಒಂದೀಟು ಹೊಟ್ಟೆ ನೋಯ್ತೈತೆ ಅಂದರೆ ಯಮ್ಮ ಬಾರಮ್ಮ ಆಸ್ಪತ್ರೆಗೆ ಹೋಗೋಣ ಅಂತ ಕರ್ಕೊಂಡು ಹೋಗೋಣಲ್ಲ ಅದಕ್ಕೆ ಹೇಳ್ದೆ ಅಷ್ಟೇನೆ ಒಂದೀಟು ಹೊಟ್ಟೆ ನೋಯ್ತೈತೆ ಅಂದರೆ ಆಸ್ಪತ್ರೆಗೆ ಹೋಗೋಣ ಬಾರಮ್ಮ ಅಮ್ಮನ ನನ್ನ ಮಗ ಅಂತ ಹೇಳ್ದೆ ನೀನು ಒಂದು ಸತಿ ಅನ್ನ ಬಾರಮ್ಮ ಆಸ್ಪತ್ರೆಗೆ ಹೋಗೋಣ ಅಂತ ಕರೀಲಿಲ್ವಲ್ಲೇ ನೀನು ಬಾ ಕರ್ಕೊಂಡು ಹೋಗ್ತೀನಿ ನನಗೇನೇನು ನೀನೇನು ಆಸ್ಪತ್ರೆಗೆ ಹೋಗೋಣ ಅಂತ ನನ್ನೇನು ಕೇಳಿದೆ ಕೇಳಿಲ್ಲ ಏನಿಲ್ಲಮ್ಮ ನೀನು ಒಂದು ಸತಿಗನ ಬಾರಮ್ಮ ಆಸ್ಪತ್ರೆಗೆ ಹೋಗೋಣ ಅಂತ ಕರೆದಿದ್ರೆ ನಾನು ಕರ್ಕೊಂಡು ಹೋಗ್ತಿದ್ದೆ ಬಾ ಹೋಗೋಣ ಇವಾಗ ನನಗೇನು ಆಸ್ಪತ್ರೆಗೆ ಕರ್ಕೊಂಡು ಹೋಗೋದೇನು ದೊಡ್ಡದಲ್ಲ ಬಾ ಕರ್ಕೊಂಡು ಹೋಗಿ ತೋರಿಸ್ಕೊಂಡು ಇಂಜೆಕ್ಷನ್ ಮಾಡಿಸ್ಕೊಂಡು ಬರ್ತೀನಿ ಯೋಟಾಗುತ್ತೆ ನೋಡೋಣ ಅದಿಲ್ಲ ನಾವು ತೋರಿಸ್ತೀವಿ ನೀನು ಯೋಟಾಗಲಿ ಆಲೆ ಮಗ ಅಂತೀಯ ಯಾಕೆ ಸುಗುಣಕ್ಕ ನಿಮ್ಮ ಅಮ್ಮಗೆ ಇನ್ನೂ ಹೊಟ್ಟೆ ನೋವು ವಾಸಿ ಆಗಿಲ್ವಾ ಇಲ್ಲ ಕಣೆ ಇನ್ನು ಹೊಟ್ಟೆ ನೋವು ಬಿಟ್ಟಿಲ್ಲಂತೆ ಈ 3 ದಿನದಿಂದ ಹೊಟ್ಟೆ ನೋವು ಅಂತೈತಿ ನನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಂತ ಒಂದು ಮಾತು ಹೇಳಲಿಲ್ಲ ನನ್ನ ಮಗು ಫೋನ್ ಮಾಡಿ ಬೋತಾನ ಆಸ್ಪತ್ರೆಗೆ ತೋರ್ಸಕ್ಕೆ ಅಂಬುತ್ತಿ ಅಲ್ಲ ಅವ್ರೇನು ಅನ್ಕೊಂತಾರೆ ಹೇಳು ಅವನು ಅಯ್ಯೋ ನಮ್ಮ ಅಮ್ಮ ಹೋಗಲ್ಲಿದ್ರು ನಮ್ಮ ಅಕ್ಕ ಒಂದಿಟ್ಟು ಹೊಟ್ಟೆ ನೋವು ಅಂದ್ರೆ ಆಸ್ಪತ್ರೆಗೆ ತೋರಿಸಿಲ್ಲ ಅಂತ ಅನ್ಕೊಂಬಲ್ವ ಅವನು ಅಲ್ಲ ಏನೋ ಹೆಂಗೆ ಹೇಳುತ್ತೆ ನೋಡಿ ನಮ್ಮಮ್ಮ ಏನು ಆಸ್ಪತ್ರೆಗೆ ತೋರ್ಸೋಕ್ಕಾಗಲ್ಲ ಅನ್ಕೊಂಡೈತೆ ನಮ್ಮ ಕೈಲಿ ಅಲ್ಲ ತೋರಿಸ್ತೀಯ ನೀನು ಆಸ್ಪತ್ರೆಗೆ ಹೋಗೋಣ ಅಂತ ಕರೀಲಿಲ್ವಲ್ಲ ಅದಕ್ಕೆ ನಿಂತ ದುಡ್ಡು ಪಡ್ಡು ಹೋಯ್ತೋ ಹೆಂಗೋ ಇವಾಗ ಹೋದ್ಮೇಲೆ ಆ ಥರ ಸ್ಕ್ಯಾನಿಂಗ್ ಹೇಳ್ತಾರೆ ಮಾತ್ರೆ ಟಾನಿಕ್ಕು ಅಂತ ಹೇಳಿ ಎಷ್ಟೊಂದು ಯಾತ್ರವನ್ನು ಬರೀತಾರೆ ಚೆಕಪ್ಗಳು ಹೇಳ್ತಾರೆ ಅದಕ್ಕಾಗಿ ನಾನು ಸುಮ್ಮನೆ ಅಷ್ಟೇನೆ ಕರ್ಕೊಂಡು ಹೋಗುತ್ತೆ ಅವ ಅಕ್ಕಗೇನು ಆಸ್ಪತ್ರೆಗೆ ತೋರಿಸೋದೇನು ದೊಡ್ಡದಲ್ಲ ಅಲ್ಲ ನಿಮ್ಮ ಮಗನ್ನ ಇವಾಗ ಮಾತಾಡ್ಸಲ್ಲ ಅಂತ ಹೇಳಿ ನಿಮ್ಮ ಮಗನ ಮೇಲೆ ಮುಂಚ್ಕೊಂಡು ಇಲ್ಲಿದೀಯ ಮಗಳ ಮನೆಯಾಗೆ ಇವಾಗ ಏನಾನ ನೀನು ಹೋದ್ರೆ ನಿನ್ನ ಮಗನ ತಕ್ಕೆ ಅಯ್ಯೋ ನಮ್ಮಮ್ಮ ಹೋಗಿತ್ತು ಮತ್ತೆ ಬಂತು ಅಂತ ಹೇಳಿ ಅವರು ಎಷ್ಟು ನಿನ್ನ ಕೀಳಾಗಿ ನೋಡ್ತಾರೆ ಅಲ್ಲ ಬಿಡು ಏನು ಸುಗುಣಕ್ಕೇನು ಆಸ್ಪತ್ರೆಗೆ ತೋರಿಸೋದೇನು ದೊಡ್ಡದಲ್ಲ ಕರ್ಕೊಂಡೋಗಿ ತೋರಿಸುತ್ತೆ ನನಗೇನೇನು 500 ರೂಪಾಯಿ ಗತಿ ಇಲ್ಲ ನಮ್ಮಮ್ಮಯ್ಯ ನನಗೇನು 1000 ರೂಪಾಯಿ ಆದ್ರೆ ಆಗ್ಲೇಳಿ ಅಷ್ಟೇನೆ ತೋರಿಸ್ಕೊಂಬರ್ತೀನಿ 1000 ರೂಪಾಯಿ ಏನು ಲೆಕ್ಕ ಇಲ್ಲ ನನಗೇನು ಇವಾಗ ಸುಗುಣ ಒಂದು ತಡಿ ಹೋದ್ರೆ 4-5 ಸಾವಿರ ಬೇಕು ಕಣಮ್ಮ ಸ್ಕ್ಯಾನಿಂಗ್ಗೆ 1000 ರೂಪಾಯಿ ತಾಂಬ್ತಾರೆ ಒಂದು 5,000 ರೂಪಾಯಿ ದುಡ್ಡು ಇಟ್ಕೊಂಡು ಹೋಗ್ಬೇಕು ಒಂದು ತಡಿ ಹೋದ್ರೆ ರಕ್ತ ಚೆಕಪ್ಗೆನೆ 1,500 ತಗೊಂತಾರೆ ಮಾತ್ರೆ ಟಾನಿಕ್ಕು ಬರ್ಕೊಡ್ತಾರೆ ಅವಾಗ ಒಂದು ತಡಿ ಹಿಂಗೆ ಹೊಟ್ಟೆ ನೋವು ಬಂದಿತ್ತು ಕರ್ಕೊಂಡು ಹೋಗಿದ್ದ ಪ್ರವಿ ಅವ ಮಾತ್ರೆ ಟಾನಿಕ್ ಎಲ್ಲ ಕೊಟ್ಟಿದ್ರು ಅವಾಗ ಒಂದಿಟ್ಟು ಬಿಡ್ತು ಮೇಲಾಗಿತ್ತು ಇವಾಗ ತಿರ್ಗಾ ಹೊಟ್ಟೆ ನೋಯ್ತೈತೆ ಅದಕ್ಕಾಗಿನ ನಾನೇನು ಸೆಣಕಿದ್ದಿದ್ರೆ ನಾನೇನು ಬದುಕು ಮಾಡ್ಕೊಡ್ತಿದ್ದೆ ಕಣಮ್ಮ
ತಾಡಿ ಬಟ್ಟೆ ನೆನಕ್ಕೆ ಇನ್ನಿ ಒಗ್ದಾಕಿ ಹೋಗೋಣ. ನಾನು ಎದ್ದಾಗಿಂದ ಒಬ್ಳೇ ಮಾಡ್ಕೊಳ ನಮ್ಮೆಲ್ಲ ಮುಸ್ರು ತೊಳ್ಕೊಂಬೋದು, ನೆಲ ಒರೆಸ್ಕೊಂಬೋದು ಎಲ್ಲ ಒಬ್ಳೇ ಮಾಡ್ಕೊಳ. ಅದಕ್ಕೇನೆ ಆಗಲ್ಲ. ತಾಡಿ ಹೋಗೋಣ ಆಮೇಲಿಂದ. ಏನು ತಿಂಡಿ ಮಾಡಿದ್ರಕ್ಕ? ನಾನು ಚಪಾತಿ ಮಾಡಿ ಪಲ್ಯ ಮಾಡಿದ್ನ. ಅಯ್ಯೋ ನಾನು ಒಬ್ಳೇ ಹೊಸ್ಕೊಂಡು ಅಮ್ಮ ಮನೆ ಕೇಳಿದ್ದೆ ಎದ್ದಳ್ಳಿಲ್ಲ. ಒಬ್ಳೇ ಉಚ್ಕೊಂಡು ಒಬ್ಳೇ ಬೇಯಿಸ್ಕೊಂಡು ಅಯ್ಯೋ ಪೊಜಿತಿ ಒಬ್ಳೇ. ಇವಾಗ ಪಾತ್ರೆ ಬೇರೆ ತೊಳ್ಕೊಬೇಕಲ್ಲ, ನಮ್ಮ ಬಟ್ಟೆ ನೆನಕಿದ್ದೀನಿ, ಸ್ವಲ್ಪ ಬಟ್ಟೆ ತೊಳಿಬೇಕು. ಅಯ್ಯೋ ಎಷ್ಟೊಂದು ಬದುಕು ಒಬ್ಬಳೇ ಮಾಡ್ಕೋಬೇಕು. ನಮ್ಮಮ್ಮ ಏನು ಚೆನ್ನಾಗಿಲ್ಲ ಅಂತೇಳಿ ಎದ್ದಿಲ್ಲ ಮ್ಯಾಕೆ. ಒಂದಿಟ್ಟು ಹೊಟ್ಟೆ ನೋವು ಬಂದರೆ ನಮ್ಮಮ್ಮಗೆ ಅದೇ ಬೆಟ್ಟ ಆದಂಗೆ ಆಗುತ್ತೆ. ಹೊಟ್ಟೆ ನೋವು ಅಂದರೆ ಸಾಕು ಸುಮ್ಮನೆ ಮನೆ ಕಮ್ಮದೇನೆ. ನಮ್ಮ ತಾಯಿ ಹೇಳು ಒಬ್ಳೇ ಅಂದರೆ ಮಾಡೋಕ್ಕಾಗಲ್ಲ. ನಮ್ಮ ಮನೆಯವಂಗೆ ನಮ್ಮ ಅಮ್ಮನೂ ನಮ್ಮ ಆಂಟಿದ್ದಾಗ ಎಲ್ಲ ಮಾಡ್ಕೊಡಾರ. ಇವಾಗ ಹೆಂಗೆ ನಾವು ನಮ್ಮ ಮೂವರು ಇದ್ದೀವಿ ಅಂದ್ರೂ ಎಷ್ಟು ಒಂಥರ ಕಷ್ಟ ಆದಂಗೆ ಆಗುತ್ತೆ. ಎಲ್ಲರಿಗೂ ಮಾಡೋದೇ ಮಾಡಬೇಕು, ಪಾತ್ರೆ ತೊಳಿಬೇಕು, ನೆಲ ಒರೆಸ್ಬೇಕೆಲ್ಲ. ಯಪ್ಪ ನಮ್ಮ ಮನೆಗಂತೂ ಹಳೇ ಮನೆನಾ, ಅಯ್ಯೋ ನನಗಂತೂ ಕ್ಲೀನ್ ಮಾಡಿ 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 ಸಾಕಾಗುತ್ತೆ. ಅಯ್ಯೋ ಸಖತ್ತು ಹಳೆ ಮನೆ ನಮ್ದಂತೂ. ಕ್ಲೀನ್ ಮಾಡೋಕ್ಕಾಗಲ್ಲ ಸುಗುಣಕ್ಕ. ನಾನು ಹಂಗೆ ಯಪ್ಪ ಒಬ್ಳು ಕೆಲಸ ಜಾಸ್ತಿ ಮಾಡೋಕ್ಕೇ ಆಗಲ್ಲದಿಲ್ಲ ನನಗಂತೂ. ನ್ಯಾಯ ಪಂಚಾಯಿತಿ ಮಾಡಿದ್ರಂತೆ, ಭಾಗ ತಗೊಂಡ್ರಾ? ತಗೊಂಡ್ರಮ್ಮ. ಅದ್ರಾಗ ಬಿಡ್ಬೇಕಂತೆ, ಅರ್ಧಕ್ಕೆ ಗೋಡೆ ಇಕ್ಕಿ ಆ ಮನೆಗೇನೆ ಅರ್ಧ ಬಿಡ್ಬೇಕಂತೆ. ನೋಡಮ್ಮ ಎಷ್ಟು ಆಸೆ. ಇರೋಂಥವ್ರಿಗೇನೆ ಭಾಳ ಆಸೆ ಸುಗುಣಕ್ಕ. ಬಿಡೋವರೆಗೂ ಬಿಡಲಿಲ್ಲ ಗೊತ್ತಾ, ನಾ ಬಿಡೋದಿಲ್ಲ, ನಮಗೆ ಬೇಕೇ ಬೇಕು ಅಂತ. ಅಲ್ಲಿ ಕೂತ್ಕೊಂಡಿರೋರು ಹೇಳಿದ್ರು, ಬಿಡಪ್ಪ ಏನೋ ನಿನ್ನ ತಮ್ಮ ಏನು ಇಲ್ದವನು ಮಾಡ್ಕೊಂಬ್ಲೇಳು ಅಂತ ಹೇಳಿ ಎಷ್ಟು ಹೇಳಿದ್ರು ಇಲ್ಲ 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 ನಾನು ಮಾತ್ರ ಬಿಡೋದಿಲ್ಲ, ಎಷ್ಟಾದರೂ ಬರಲಿ ಅಂತ ಹೇಳಿ ಒಂದು ಸ್ವಲ್ಪನೂ ಬಿಡಲಿಲ್ಲಪ್ಪ. ನಾನು ಅವ್ರದ್ದು ಯಾಕೆ ಅಂತ ಹೇಳಿ ಇವಾಗ ಮನೆಗೆ ಭಾಗ ಕೊಡಬೇಕಲ್ಲ, ಯಾಕೆ ಅವ್ರದ್ದು ಇನ್ಯಾಕೆ ಇಟ್ಕೊಂಡು ಅಂತ ಹೇಳಿ ಸುಮ್ಮನೆ ಕೊಟ್ಬಿಟ್ವಿ. ಇನ್ನೂ ಒಂದು ಅಡಿ ಹೆಚ್ಚಾಗೆ ಕೊಡ್ರಿ ಅವ್ರಿಗೇನೆ ಅಂತ ಹೇಳಿದೆ ನಾನು. ಅಲ್ಲ ಮಕ್ಕಳಿಲ್ಲ ಮರಿ ಇಲ್ಲ. ಏನಯ್ಯೋ ಅಯ್ಯೋ ನಾವೇನು ಸುಗುಣಕ್ಕ ಬಿಟ್ಟು ಸುಮ್ಮನಾದ್ವಿ. ನಾನು ಹಂಗೆ ಹೇಳ್ದೆ ಮುಖ ಕೊಡ್ದಂಗೆ, ಇನ್ನೂ ಒಂದು ಅಡಿ ಹೆಚ್ಚಾಗಿ ಕೊಡ್ರಿ ಅವ್ರಿಗೇನೆ, ನಮಗೇನು ಇನ್ನಿಸ್ಬೇಕಾದ್ರೆ ಕಡಿಮೆನೇ ಮಾಡಿರಿ ಅಂತ ನಾನು ನಮ್ಮಯ್ಯಪ್ಪ ಇಬ್ಬರಾಳು ಹಂಗೆ ಹೇಳಿದ್ವಿ ನೋಡು. ಮತ್ತೆ ಮೂಕು ಕೊಡ್ದಂಗೆ ಹೇಳಿದ್ಯಾ, ಸುಮ್ಕಿರು. ಹಂಗೆ ಹೇಳಿದ್ರೆ ಅವರಿಗೆ ಮನಸ್ಸಿಗೆ ಯಾವಾಗಾದ್ರೂ ನಾಟುತ್ತೆ. ಅಲ್ಲ ಸ್ವಲ್ಪನಾದ್ರೂ ಅವ್ರಿಗೆ ಕರುಣೆ ಅನ್ನೋದೇ ಇಲ್ವಾ? ಅಷ್ಟೊಂದು ದೇವ್ರು ಕೊಟ್ಟವನೆ, ಅಷ್ಟು 2 ಮನೆ ಕೊಟ್ಟವ್ರೆ, ಮೇಲೊಂದು ಕೆಳಗೊಂದು, ಮತ್ತೆ ಎಲ್ಲ ಬೇಕಾಗಿರೋದೆಲ್ಲ ಮಾಡ್ಕೊಂಡವ್ರೆ. ಮಕ್ಕಳಿಲ್ಲ, ಎಲ್ಲ ಮಸ್ತಾಗಿ ಮಾಡ್ಕೊಂಡು ಇವಾಗ ಮಸ್ತಾಗಿ ದುಡಿತಾನೆ ಗಂಡ. ಹಂಗಂದ್ರೆ ಅವಳಿಗೆ ಏನು ಆಸೆನೆ? ಅಯ್ಯಯ್ಯೋ ಥೋ ಅಯ್ಯಪ್ಪ, ಇಂಥವ್ರಿಗೆ ಅಪ್ಪ ಬೋಲು ಆಸೆ. ಬಿಡಕ್ಕ, ನಾನೇನು ತಲೆನೇ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ಆಗಿದ್ದಾಗಲಿ ಅಂತ ಹೇಳಿ ನಾನು ತಲೆನೇ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ನೀ ಬಿಡತ್ತ ಅಂತ ಹೇಳಿ ಸುಮ್ಮನಾಗ್ತೀನಿ ಏನನ್ನಾಗಲಿ ನಾನು. ಬಿಡತ್ತ ಅಂತ ಹೇಳಿ ನಾನೇನು ವಾದನೆ ಮಾಡೋಕ್ಕೆ ಹೋಗಲಿಲ್ಲ. ಯಾರೇನು ಓದ್ಕೊಂಡು ಹೋಗ್ತಾರೆ ಏನಕ್ಕ? ಅವರಂತೂ ಏನೋ ಓದ್ಕೊಂಡು ಹೋಗ್ತಾರೆ, 1 ಅಡಿ ಜಾಗನೂ 10 ಅಡಿ ಜಾಗನೂ ಅನ್ನಂಗೆ ಆಡ್ತಾರಷ್ಟೇ. ಮನೆಗೆ ಇವಾಗ ನಾವೇನಂತ ತಿಳ್ಕೊಂಡಿದ್ವಿ, ಮನೆ ಐತಲ್ಲ ಇಂದ್ಲದು, ಅದನ್ನು ನಮಗೆ ಬೇಕಾದರೆ ಕೊಟ್ಟರು ಕೊಡಲಿ, ಮುಂದೆಗಡೆ ಜಾಗ ಇರೋದನ್ನ ಅದನ್ನೆಲ್ಲನ ನಮಗೆ ಬರ್ಕೊಡ್ಲೇಳು ಅಂತ ಹೇಳಿ ನಾನು ಅಂದ್ಕೊಂಡಿದ್ದೆ. ಹಳೆ ಮನೇದು ನಮಗೆ ಬಿಟ್ಬಿಟ್ಟು ಮುಂದೆ ಇರೋ ಜಾಗ ಅವ್ರು ತಗೊಂಡ್ರೆ ಹೆಂಗೋ ಆಗುತ್ತೆ ಅಂತ. ಇಲ್ಲ ನಮಗೂ ಮನೆನೂ ಬೇಕು ಅಂತ ಹೇಳಿ ವಾದ ಮಾಡ್ಬಿಟ್ಟ. ನಮ್ಮ ಭಾವ ಭಾಳ ಇದ್ದಾನೆ. ನಮಗೂ ಬೇಕಪ್ಪ, ನಮಗೂ ಮನೆ ಬೇಕು. ಹಳೆ ಮನೆ ಆದರೆ ನಮ್ಮ ಅಪ್ಪನ ಸ್ವತ್ತು, ನನಗೂ ಬೇಕು ಹಳೆ ಮನೆ ಅಂತ ಹೇಳಿ ನಾನು ಬಿಟ್ಕೊಡೋಕ್ಕಾಗಲ್ಲ ಅಂತ ಹೇಳಿ ಅಯ್ಯೋ 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 ಬಿಡೋದಿಲ್ಲ ನಾನು ಅಣ್ಣ ತಮ್ಮಳು ಭಾಗ ಹೆಂಗೆ ಬಿಡೋದು ಅಂತ ಹೇಳಿ ಬಿಡಲಿಲ್ಲಮ್ಮ ಕೊನೆಗೂ. ಏನು ಮಾಡೋದು, ನಾನು ನಮ್ಮದು ಸಾಕು, ಒಂದಿಷ್ಟು ನಾವು ಇರೋರು 3 ಎಷ್ಟು ಜಾಗ ಆಗಬೇಕು, ಒಂದೇ ರೂಮ್ ಬರಲೇಳು ನಮಗೆ ಅಂತೇಳಿ ನಾನು ಅದಕ್ಕೆ ಎಷ್ಟು ಬರುತ್ತೋ ಅಷ್ಟು ಆಗೋಗ್ಬಿಟ್ಟೆ ಕಣಕ್ಕ. ಏನು ಮಾಡೋದು, ಬಿಡು. ಸುಗುಣ ಹೋಗಮ್ಮ, ಹೊಟ್ಟೆ ನೋವು ಸ್ಯಾನೆ ಆಗೈತಿ, ಹೋಗು. ಯಪ್ಪ ನನ್ನ ಕೈಲಿ ತಡ್ಕೊಂಬಕ್ಕಾಗಲ್ಲ, ಹೋಗಮ್ಮ ಹೋಗಿ ಸುಗುಣ ಹೋಗು. ಯಪ್ಪ ಜಲ್ದಿ ಹೋಗೋಣ, ನನಗಂತೂ ಬೋಲ್ ಹೊಟ್ಟೆ ನೋವು, ನನಗಿರೋಡು ಬಿದ್ದು ಉಳ್ಳಾಡ ನಮ್ಮಂಗೆ ಆಗ್ತೈತೆ. ತಡಿಯಮ್ಮ ಬಟ್ಟೆ ಒಗ್ದಕ್ಕೆ ಹೋಗೋಣ, ಸಾಕಾಗುತ್ತೆ. ಆಸ್ಪತ್ರೆಗೆ ಇದ್ದಿದ್ದು ಜಲ್ದಿ ನೋಡಲ್ಲ, ಓದೇಟ್ಕೇನೆ ಜನ ಜಾಸ್ತಿ ಇರ್ತಾರೆ. ಬಂದು ನನಗೆ ಕೆಲಸ ಮಾಡ್ಕೊಂಬಕ್ಕಾಗಲ್ಲ, ನನಗೆ ಎಲ್ಲೋಡು ಎಲ್ಲಿಗಾನ ಹೋಗಿ ಬಂದರೆ ಸಾಕದಂಗೆ ಆಗುತ್ತೆ, ಸುಮ್ಮನೆ ಮನೆ ಕಮ್ಮಂಗಾಗುತ್ತೆ. ನನಗೆ ಬಟ್ಟೆ ತೊಳೆಯೋಕ್ಕಾಗಲ್ಲ. ಬಟ್ಟೆ ತೊಳ್ದಕ್ಕೆ ಹೋಗೋಣ, ಸುಮ್ಮನಿರು, ಒಂದು 5 ನಿಮಿಷ ಸುಮ್ಮನೆ ಕೂತ್ಕೊಂತೀಯಾ, ನಾನೆಲ್ಲ ಕರ್ಕೊಂಡು ಹೋಗ್ತೀನಿ. ಅಯ್ಯ ನಮ್ಮ ಅಮ್ಮಯಿಂದಂತೂ ಆತ್ರ ಕಣೆ ಹಂಗೇನೆ. ಅಯ್ಯಯ್ಯೋ ಇಷ್ಟೊಂದು ಆತ್ರದವ್ ನಾನು ಎಲ್ಲೂ ನೋಡಲಿಲ್ಲಪ್ಪ. ಆತ್ರ ಅಂದರೆ ಆತ್ರ. ನೋಡಿದ್ರಲ್ಲ ವೀಕ್ಷಕರೇ, ನನ್ನ ಮಗನೇ ವಾಸಿ ಅಂತ ನಾನಾಗಲಿ ಒಂದಿಟ್ಟು ಹೊಟ್ಟನೈತೈತೆ ಅಂದರೆ ಅಮ್ಮ ಬಾರಮ್ಮ ಆಸ್ಪತ್ರೆಗೆ ಹೋಗೋಣ, ಅಮ್ಮ ಬಾರಮ್ಮ ಆಸ್ಪತ್ರೆಗೆ ಹೋಗೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಿದ್ದ. ಆದರೆ ಇವಳು ಹೆಂಗೆ ಸಿಟ್ಟಾಗ್ತಾಳೆ. ಅದಕ್ಕೆ ಮತ್ತೆ ಯಾರಾಗಬೇಕು ಅವರೇ ಆಗೋದು ಅನ್ನಿಸ್ತೈತೆ ನನಗೆ. ಇವತ್ತು ಎಂತ ನನ್ನಾಗಲಿ ನನ್ನ ಮಗ ಬಾರಮ್ಮ ಹೋಗೋಣ ಅಂತ ಕರ್ಕೊಂಡು ಹೋಗ್ಬಿಡೋನು. ಏನು ಮಾಡೋದು, ಇವಾಗ ನಾನು ಅಲ್ಲಿ ಜಗಳ ಮಾಡ್ಕೊಂಡು ಬಂದಿದ್ದೀನಿ. ಇವಳು ಹೇಳಿದ್ರೆ ಸಿಟ್ಟಾಗ್ತಾಳೆ ನಾನು. ನಾನು ಸುಳ್ಳು ಹೇಳ್ತೀನೇನೋ ಅಮ್ಮಂಗೆ ಆಗುತ್ತೆ. ಯಾರನ್ನ ಹೊಟ್ಟನೈತೈತೆ ಅಂತೇಳಿ ಸುಳ್ಳು ಹೇಳೋಕ್ಕಾಗುತ್ತೆ.
ಇನ್ನು ಹುಡುಗ್ರಾದ್ರೆ ಬಿಡಪ್ಪ ಸ್ಕೂಲ್ಗೋ ಎಲ್ಗಾನ ಹೋಗ್ಬೇಕು ಅಂತ ಸುಳ್ಳು ಹೇಳ್ತಾವೆ ಒಟ್ಟು ನಾವು ಅಂತ ಸುಳ್ಳು ಹೇಳ್ತಾವೆ ಅನ್ಬೋದು. ನಾನೆಲ್ಲ ಸುಳ್ಳು ಹೇಳೋಕ್ಕಾಗುತ್ತೆ ಒಟ್ಟು ನಾವು ಅಂತ ಸಿಟ್ಟಾಗ್ತಾಳೆ ಇವಳು ಹೇಳಿದ್ರೆ. ಏನು ಮಾಡೋದು, ನೋಡ್ತಾ ಇರಿ ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.